ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ದೇವೇಗೌಡರ ಪುತ್ರಿ ಅಂತ ಅನ್ಸಿ ಅವರಿದ್ದಾರೆ, ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಕುಟುಂಬದ ಒಂದು ಶಕ್ತಿ ಕೊಂಡಿನೇ ಕಳಿಸ್ದಂಗಾಗಿದೆ. ಅವರು ನಮಗೆ ಈಗ ದೈಹಿಕವಾಗಿ ನಮ್ಮಲ್ಲಿ ಇಲ್ಲದೆ ಇರ್ಬೋದು, ಆದರೆ ಅವ್ರು ನಮ್ಮೆಲ್ಲರಿಗೂ ಅವರ ಶಕ್ತಿನ ಹಂಚಿ ಹೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಈಗ ನಾನು ಎಲ್ಲ ಜನರಲ್ಲೂ ಒಂದು ನನಗೆ ಮನಸ್ಸಿಗಾದ ಅನುಭವನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾವುದೇ ಹೆಣ್ಮಗಳಾದ್ರೂ ಒಂದು ಮುತ್ತೈದೆಯಾಗಿ ಹೋಗಬೇಕು ಅನ್ನೋದು ಇಷ್ಟಪಡ್ತಾರೆ. ಅದು ನನ್ನ ತಾಯಿಗೆ ಸಿಕ್ಕಿದೆ. ಅವ್ರು ICUನಲ್ಲಿ ಇದ್ದರೂ ಸಹ ನಮ್ಮ ತಂದೆಯವರು ಬೆಳಗ್ಗೆ ಶಿವನಿಗೆ ಒಂದು ರುದ್ರಾಭಿಷೇಕ ಮಾಡಿ ಆ ದೇವ್ರದ್ದು ಮಲ್ಲಿಗೆ ಹೂವು, ಆಮೇಲೆ ರುದ್ರಾಭಿಷೇಕದ ತೀರ್ಥ ಮತ್ತು ಗಂಧ ಮೂರನ್ನು ತಮ್ಮ ಕೈಯಾರ ತಾಯಿಗೆ ಇಟ್ಬಿಟ್ಟು ಕ್ಷಣದಲ್ಲಿ ಎಲ್ಲ ಪ್ಯಾರಾಮೀಟರ್ಸೂ ಸರಿಯಾದ ರೀತಿಲಿರುವಾಗ, ಅದರಲ್ಲಿ ಏರುಪೇರೇ ಇಲ್ಲ, ಒಬ್ಬ ನಾರ್ಮಲ್ ಮನುಷ್ಯನಿಗೆ ಏನು ಇರಬೇಕಿತ್ತು ಆ ರೀತಿ ಪ್ಯಾರಾಮೀಟರ್ ಇರೋಂಥ ಸಮಯದಲ್ಲಿ ಆ ತಾಯಿ ಜೀವ 2 ಕ್ಷಣ ಅವರು ಇಟ್ಟು ಗಳಿಗೆಯಲ್ಲಿ ಹೋಗುತ್ತೆ ಅಂದರೆ ಅಂಥ ಸಾವು ಯಾರಿಗೂ ಸಿಗಲ್ಲ. ಅಂಥದ್ದನ್ನು ಭಗವಂತ ನನ್ನ ತಾಯಿ ಕೊಟ್ಟಿದ್ದಾನೆ. ಅದಕ್ಕೆ ಕಾರಣ ಇಷ್ಟೇ, ಚಿಕ್ಕ ವಯಸ್ಸಿಂದ ಅವ್ರು ಮಾಡ್ಕೊಂಬಂದಿದ್ದಂಥ ಪೂಜೆ ಅದೊಂದೇ ಅಲ್ಲ, ಜನಗಳ ಸೇವೆ ನಿಸ್ವಾರ್ಥವಾಗಿ ಮಾಡ್ಕೊಂಬಂದರು. ಯಾಕೆಂದರೆ ನಮಗೆಲ್ಲ ಒಂದು ಸಂಸ್ಕಾರ ಕಲಿಸಿದ್ದು ಮುಕ್ಕಾಲು ಭಾಗ ನಮ್ಮ ತಾಯಿನೇ. ಏಕೆಂದರೆ ನಮ್ಮ ತಂದೆ ಯಾವಾಗಲೂ ಒಬ್ಬ ಜನನಾಯಕ ಆಗಿ ಜನರ ಜೊತೆ ಇರೋಂಥದ್ದೇ ಜಾಸ್ತಿ ಇತ್ತು ಅವ್ರಿಗೆ. ಹಾಗಾಗಿ ಮನೆಗೆ ಅವ್ರು ಹೆಚ್ಚು ಸಮಯ ಕೊಡಲಿಲ್ಲ. ಅದನ್ನು ಪರಿಪೂರ್ಣವಾಗಿ ನನ್ನ ತಾಯಿ ಸಾಧಿಸಿ ಹೋಗಿದ್ದಾರೆ. ಇಂಥ ಹೆಣ್ಮಕ್ಳು ನಿಜ ಹೇಳಬೇಕು ಅಂದರೆ ನಾವು ತುಂಬ ಭಾಗ್ಯವಂತರು, ತುಂಬ ಪುಣ್ಯವಂತರು ಅಂತ ತಂದೆ ತಾಯಿ ಪಡೆಯೋಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.